ಈಗ ನಾವು ಚಕ್ರಗಳೊಂದಿಗೆ ಆಟ ಆಡ್ತಾ ಕೆಲವೊಂದು ಗಣಿತದ ಹಾಗೂ ವಿಜ್ಞಾನದ ವಿಷಯಗಳನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಇಲ್ಲಿ ಈ ಮಾದರಿಯಲ್ಲಿ ಸುಮಾರು ಚಕ್ರಗಳನ್ನ ಇಲ್ಲಿ ಜೋಡಿಸಿದ್ದೇವೆ. ಎಷ್ಟು ಚಕ್ರಗಳನ್ನು ಜೋಡಿಸಿದೀವಿ? 1 2 3 4 5 6 6 ಚಕ್ರಗಳನ್ನು ಒಂದೇ ರೀತಿಯಾದಂತಹ, ಒಂದೇ ವಸ್ತುವಿನಿಂದ ಮಾಡಲ್ಪಟ್ಟಿರುವಂತಹ, ಒಂದೇ ತ್ರಿಜ್ಯವಿರುವಂತಹ 6 ಚಕ್ರಗಳನ್ನು ಜೋಡಿಸಿದ್ದೀವಿ. ಹಾಗೆ ಅಲ್ಲಿ ಸೂಚಕಗಳನ್ನು ಕೂಡ ಕೊಟ್ಟಿದ್ದೇವೆ. ನೋಡಿ, ಎಲ್ಲ ಸೂಚಕಗಳು ಕೂಡ 0ಯನ್ನು ತೋರಿಸ್ತಾ ಇದೆ. ಈಗ ಹೀಗೆ ಅಲ್ವಾ, ಎಲ್ಲವೂ ಕೂಡ 0ಯನ್ನು ತೋರಿಸ್ತಾ ಇದೆ. ಇವು ಹೇಗೆ ಕೆಲಸ ಮಾಡ್ತಿದೆ ಅಂತಂತಂದರೆ 10ಕ್ಕೆ 1ರ ಅನುಪಾತದಲ್ಲಿ. ಅಂದರೆ ಇದು ಒಂದು ಸುತ್ತನ್ನು ಸುತ್ತಿದೆ ಅಂತಂದರೆ ಇದು ಒಂದು ಅಂಶ ಮುಂದುವರಿಯುತ್ತೆ. 10 ಸುತ್ತನ್ನು ಹಾಕಿದೆ ಅಂತಂದರೆ ಇದು ಸಂಪೂರ್ಣ ಒಂದು ಸುತ್ತನ್ನು ಹಾಕುತ್ತೆ. ಹಾಗೆಯೇ ಇದು ಒಂದು ಸುತ್ತನ್ನು ಸಂಪೂರ್ಣ ಮಾಡಬೇಕು ಅಂತಂದರೆ ಇದು ಎಷ್ಟು ಸುತ್ತನ್ನು ಹಾಕಿರುತ್ತೆ? 100 ಸುತ್ತನ್ನು ಹಾಕಿರುತ್ತೆ. ಹಾಗೆಯೇ ಇದು 1000 ಸುತ್ತುಗಳನ್ನು ಸುತ್ತಿದೆ ಅಂತಂದರೆ ಇದು ಒಂದು ಸುತ್ತನ್ನು ಸಂಪೂರ್ಣ ಮಾಡುತ್ತೆ. ಹಾಗೆಯೇ ಇದು 10,000 ಸುತ್ತುಗಳನ್ನು ಸುತ್ತಿದೆ ಅಂತಂದ್ರೆ ಅದು ಒಂದು ಸುತ್ತನ್ನು ಹಾಕುತ್ತೆ. ಯಾವುದು? ಈ ಚಕ್ರ. ಹಾಗೆಯೇ ಆ ಕೊನೆ ಚಕ್ರ ಇದೆಯಲ್ಲ, ಅದು ಒಂದು ಸುತ್ತನ್ನು ಸುತ್ತಬೇಕು ಅಂತಂದ್ರೆ ಇದು 1 ಲಕ್ಷ ಸುತ್ತುಗಳನ್ನು ಹಾಕಿರಬೇಕು. ಆ ರೀತಿಯ ವ್ಯವಸ್ಥೆಯನ್ನು ಇದರಲ್ಲಿ ಮಾಡಲಾಗಿದೆ. ಈಗ ಧರಣಿ, ನೀನು ಈ ಚಕ್ರವನ್ನು ತಿರುಗಿಸು. ಹಾಗೆ ಓಕೆ. ಈಗ ಲಾವಣ್ಯ, ಈ 2ನೇ ಚಕ್ರವನ್ನು ನೋಡ್ತಾ ಮೊದಲನೇ ಚಕ್ರ ಎಷ್ಟು ಸುತ್ತುಗಳನ್ನು ಹಾಕಿದೆ ಅಂತ ಹೇಳಬಹುದಾ? ಹೇಗೆ ಹೇಳಿದೆ? ಸೂಚಕ 5ರ ಸಂಖ್ಯೆಯನ್ನು ತೋರಿಸ್ತಾ ಇದೆ. ಅಂದರೆ ಇದು 5 ಸುತ್ತುಗಳನ್ನು, 5 ಬಿಡಿ ಸುತ್ತುಗಳನ್ನು ಹಾಕಿದೆ ಅಂತಂದರೆ ಇದು 5 ಅಂಶಗಳನ್ನು ತೋರಿಸ್ತಾ ಇರುತ್ತೆ. ಹಾಗೆಯೇ ಇದು 10 ಸುತ್ತುಗಳನ್ನು ಹಾಕಿದೆ ಅಂತಂದರೆ ಇದು ಒಂದು ಸಂಪೂರ್ಣ ಸುತ್ತನ್ನು ತೋರಿಸುತ್ತೆ ಅಲ್ವಾ? ಅದನ್ನು ನಾವು ಘಾತಾಂಕ ರೂಪಗಳಲ್ಲಿ ತೋರಿಸ್ಬೋದು, 10ರ ಘಾತಗಳ ರೂಪದಲ್ಲಿ ತೋರಿಸ್ಬೋದು. ಹೇಗೆ? ಈಗ ಇದು 10 ಬಿಡಿ ಸುತ್ತುಗಳನ್ನು ಹಾಕಿದೆ ಅಂತಂದರೆ ಇದು 10ರ ಘಾತ 1 ಅಂತ ಹೇಳಿ, ಅಂದರೆ ಒಂದು ಸುತ್ತನ್ನು ಹಾಕಿದೆ ಅಂತ. ಹಾಗೆಯೇ ಇದು 10 ಸುತ್ತುಗಳನ್ನು ಹಾಕಿದೆ ಅಂತಂದರೆ 10 100 ಇದರಲ್ಲಿ ತೋರಿಸ್ತೀವಿ, ಅಂದರೆ 10ರ ಘಾತ 2 ಅಂತ ತೋರಿಸ್ತೀವಿ. ಹಾಗೆಯೇ 10ರ ಘಾತ 3, 10ರ ಘಾತ 4, 10ರ ಘಾತ 5. 10ರ ಘಾತ 5 ಅಂತಂದರೆ 1 ಲಕ್ಷ. 10ರ ಘಾತ 5 ಅಂದರೆ 1 ಲಕ್ಷ. ಇದು ಸಾಮಾನ್ಯ ಗಣಿತ ರೂಪ, ಗೊತ್ತಾಗ್ತಿದೆಯಲ್ಲ? ಇದನ್ನು ನಾವು ಇಂಗ್ಲೀಷ್ನಲ್ಲಿ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಂತಲೂ ಕೂಡ ಕರಿತೀವಿ, ಘಾತಾಂಕ ರೂಪ ಅಂತ ಕರಿತೀವಿ. ಹಾಗಾದರೆ ಇದರ ಹಿಂದೆ ಇರುವಂತಹ ವಿಜ್ಞಾನ ರೂಪ ಯಾವುದು? ಯಾವ ಭೌತಶಾಸ್ತ್ರವನ್ನು ಅಳವಡಿಸ್ಕೊಂಡಿದ್ದೀವಿ ಅಂತಂದರೆ ಇವುಗಳನ್ನೇ ನಾವು ಗೇರುಗಳು ಅಂತ ಕೂಡ ಕರಿತೀವಿ. ಗೇರುಗಳು ಅಂತ ಕರಿತೀವಿ. ಹೇಗೆ ಕೆಲಸ ಮಾಡುತ್ತವೆ ಅಂತಂದರೆ ನೋಡಿ, ಈಗ ಇದನ್ನು ನಾನು ಸುತ್ತಾ ಇದ್ದೇನೆ, ಗಮನಿಸ್ತಾ ಇರಿ. ಈಗ ಚಕ್ರಗಳನ್ನು ನಾನು ಒಂದೇ ವೇಗದಲ್ಲಿ ಈ ಚಕ್ರವನ್ನು ಸುತ್ತಾ ಇದ್ದೀನಿ ಅಲ್ವಾ? ಒಂದೊಂದು ಚಕ್ರವೂ ಕೂಡ ಒಂದೊಂದು ವೇಗದಲ್ಲಿ ಚಲಿಸ್ತಾ ಇದೆ ಅಲ್ವಾ? ಗಮನಿಸ್ತಾ ಇದೆ. ಇದೇ ಗೇರುಗಳ ವಿಶೇಷತೆ. ಅಂದರೆ ಒಂದೇ ಶಕ್ತಿಯನ್ನು ಬೇರೆ ಬೇರೆ ವೇಗಗಳಿಗೆ ನಾವು ಬದಲಾಯಿಸಬಹುದು. ಒಂದು ಶಕ್ತಿ ಪ್ರಮಾಣವನ್ನು ಬೇರೆ ಬೇರೆ ವೇಗಗಳ ರೂಪದಲ್ಲಿ ನಾವು ಬಳಸ್ಕೊಳ್ತಾ ಹೋಗಬಹುದು ಗೇರುಗಳನ್ನು. ನಿತ್ಯ ಜೀವನದಲ್ಲಿ ಹೇಗೆ ಬಳಸ್ತಾರೆ ಇದನ್ನು ಅಂತಂದರೆ, ಉದಾಹರಣೆಗೆ ಒಂದು ಚಿಕ್ಕ ಸೈಕಲನ್ನು ತೆಗೆದುಕೊಳ್ಳೋಣ, ಸಾಮಾನ್ಯವಾದಂತಹ ಸೈಕಲ್. ಆ ಸೈಕಲ್ನಲ್ಲಿ ನಾವೇನು ಮಾಡ್ತೀವಿ? ಈಗ ಇಲ್ಲಿ ಒಂದು ಸೀಟನ್ನು ಅಳವಡಿಸಿ ಇಲ್ಲಿ ತುಳಿತಾ ಇದ್ದೀವಿ ಅಂತ ಅಂದ್ಕೊಳ್ಳಿ. ತುಳಿತಾ ಇರುವಂಥ ಸಂದರ್ಭದಲ್ಲಿ ಏನಾಗುತ್ತೆ? ನಿಮ್ಮ ಸೈಕಲ್ ಚಕ್ರ ತಿರುಗ್ತಾ ಇರುತ್ತೆ ಅಲ್ವಾ? ನಾವೀಗಾಗಲೇ ಇದರಲ್ಲಿ ಅರ್ಥ ಮಾಡ್ಕೊಂಡಿದ್ದೇವೆ, ಅದು ಒಂದು ಸುತ್ತನ್ನು ಹಾಕಿದೆ ಅಂತಂದರೆ ಇದು ಎಷ್ಟು ಸುತ್ತುಗಳನ್ನು ಹಾಕುತ್ತೆ? 1 ಲಕ್ಷ ಸುತ್ತುಗಳನ್ನು ಹಾಕುತ್ತೆ. ನಾವು ರೇಸಿಂಗ್ ಸೈಕಲ್ಸ್ ಅಂತೆಲ್ಲ ನೋಡಿದ್ದೀವಲ್ಲ, ಅದರಲ್ಲಿ ಏನು ಮಾಡ್ತಾರೆ? ಈ ರೀತಿಯಾದಂತಹ ಗೇರುಗಳನ್ನು ಬಳಸ್ಕೊಳ್ತಾರೆ. ಒಂದು ಸುತ್ತನ್ನು ನಾವು ಶಕ್ತಿಯನ್ನು ಪ್ರಯೋಗ ಮಾಡಿದ್ದೀವಿ ಅಂತಂದರೆ ನಮ್ಮ ಸೈಕಲ್ ಚಕ್ರ ಸುಮಾರು 1 ಲಕ್ಷ ಸಾರಿ ಸುತ್ತುತ್ತೆ ಅಂತಂದರೆ ಅದನ್ನು ಊಹೆ ಮಾಡ್ಕೊಂಡು ನೋಡಿ. ಸೊ ಇದು ನಿತ್ಯ ಜೀವನದಲ್ಲಿ ಬಳಸ್ಕೊಳ್ತೀವಿ. ಮತ್ತೊಂದು ಉದಾಹರಣೆ ಕೊಡ್ತೀನಿ ನಾನು ನಿಮಗೆ. ಈಗ ಕಾರ್ಖಾನೆಗಳಿರುತ್ತೆ, ಕಾರ್ಖಾನೆಗಳಲ್ಲಿ ವಿವಿಧ ವೇಗದಲ್ಲಿ ಚಲಿಸುವಂತಹ ಚಕ್ರಗಳು ಬೇಕಾಗುತ್ತೆ, ತಿಳ್ಕೊಳ್ಳೋಣ ನಮಗೆ. ಆ ಸಂದರ್ಭದಲ್ಲಿ ನಾವು ಪ್ರತಿಯೊಂದೊಂದು ಚಕ್ರಕ್ಕೆ ಒಂದೊಂದು ಮೋಟರ್ಗಳನ್ನು ಅಳವಡಿಕೆ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ? ಒಂದೇ ಮೋಟರಿನಿಂದ ವಿವಿಧ ರೀತಿಯ ವೇಗವನ್ನು ಹೊಂದಿರುವಂತಹ ಚಕ್ರಗಳು ತಿರುಗುವಂತೆ ಮಾಡಬೇಕಾಗುತ್ತೆ. ಅವಾಗೇನು ಮಾಡ್ತೀವಿ? ನಾವು ಈ ಗೇರುಗಳ ಸಹಾಯವನ್ನು ಪಡ್ಕೊಳ್ತೀವಿ. ನೋಡಿ, ಒಂದೇ ವೇಗ ತಿರುಗ್ತಾ ಇರುತ್ತೆ. ಈ 2ನೇ ಚಕ್ರದ ವೇಗಕ್ಕೂ 3ನೇ ಚಕ್ರದ ವೇಗಕ್ಕೂ 4ನೇ ಚಕ್ರದ ವೇಗಕ್ಕೂ ಎಷ್ಟು ವ್ಯತ್ಯಾಸ ಇದೆ? ಇವತ್ತಿಗೂ ಕೂಡ ನಮ್ಮ ಎಲ್ಲ ಮೋಟಾರ್ ವಾಹನಗಳು ಚಲಿಸ್ತಾ ಇದೆಯಲ್ಲ, ಅವೆಲ್ಲವೂ ಕೂಡ 1ನೇ ಗೇರು, 2ನೇ ಗೇರು, 3ನೇ ಗೇರು, 4ನೇ ಗೇರು ಅಂತೆಲ್ಲ ನೋಡಿದ್ದೀರಲ್ಲ ನೀವು. ಇವಾಗ ಬರುವಂಥ ಸಣ್ಣ ಸಣ್ಣ ಬೈಕುಗಳಲ್ಲೂ ಕೂಡ ಬಳಸ್ಕೊಳ್ತಾ ಇದ್ದೀವಿ. ಇನ್ನು ದೊಡ್ಡ ದೊಡ್ಡ ವಾಹನಗಳಲ್ಲಂತೂ ಎಲ್ಲ ಗೇರುಗಳಿಂದನೇ ಚಲಿಸ್ತಕ್ಕಂಥದ್ದು. ಸೊ ಗೇರುಗಳಿಂದ ನಮಗೆ ಅತ್ಯಧಿಕ ಪ್ರಮಾಣದ ಅನುಕೂಲತೆಗಳಿದೆ ನಮಗೆ.